ವೀಕ್ಷಕರೇ, HTV ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕರುನಾಡಿನ ಮಣ್ಣಿನ ಮಗ ಮಾಜಿ ಪ್ರಧಾನಿ ಶ್ರೀಯುತ HD ದೇವೇಗೌಡರು ಇದೀಗ 93ರ ವಸಂತವನ್ನ ಸಂಪೂರ್ಣಗೊಳಿಸಿ 94ರ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಛಲಬಿಡದ ತ್ರಿವಿಕ್ರಮನಂತೆ ಕಷ್ಟಗಳ ಸುಳಿಯನ್ನ ದಾಟಿ ಇಂದು ಯಶಸ್ಸಿನ ಶಿಖರವನ್ನೇರಿ ನಿಂತಿರುವ ಅಪರೂಪದ ವ್ಯಕ್ತಿತ್ವ ನಮ್ಮೆಲ್ಲರ ಪ್ರೀತಿಯ ಮಾಜಿ ಪ್ರಧಾನಿ ಶ್ರೀಯುತ HD ದೇವೇಗೌಡರಿಗೆ ಇಂದು 94ರ ಜನ್ಮದಿನದ ಸಂಭ್ರಮ. ಶೂನ್ಯದಿಂದ ಆರಂಭವಾಗಿ ಇಂದು ಕೋಟ್ಯಾಂತರ ಹೃದಯಗಳನ್ನ ಗೆದ್ದಿರುವ ಈ ಮಹಾನ್ ಸಾಧಕನ ಬದುಕಿನ ಹಾದಿ ನಿಜಕ್ಕೂ ರೋಮಾಂಚನಕಾರಿ. ಈ ಸುದಿನದ ಅಂಗವಾಗಿ ನಮ್ಮ HTV ಕನ್ನಡ ಚಾನೆಲ್ ವತಿಯಿಂದ ಸಿದ್ಧಪಡಿಸಿರುವ ವಿಶೇಷ ಸಾಧನೆಯ ಸರದಾರ ಸಂಚಿಕೆ ಇದೀಗ ನಿಮ್ಮ ಮುಂದೆ. ಸಾಧನೆ ಅನ್ನೋದು ಯಾರಿಗೂ ಸುಲಭವಾಗಿ ಸಿಗೋದಿಲ್ಲ. ಅದಕ್ಕೆ ಬೆವರು ಸುರಿಸಬೇಕು, ದಣಿವರಿಸಿ ದುಡಿದಾಗ ಮಾತ್ರ ಸಾಧನೆ ಸಿಗುತ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತಾಳ್ಮೆ ಇರಬೇಕು. ಇವೆಲ್ಲರ ಸಹಕಾರ ಮೂರ್ತಿ ಇಂದು 94ನೇ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವ HD ದೇವೇಗೌಡರು. ಇವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಹಂತ ಹಂತವಾಗಿ ಬೆಳೆದು ಇಡೀ ಕರ್ನಾಟಕವೇ ಹೆಮ್ಮೆ ಪಡುವ ಸಾಮ್ರಾಜ್ಯ ಕಟ್ಟಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಕೆಂಪೇಗೌಡರು ಕಟ್ಟಿ ಬೆಳೆಸಿದಂತಹ ಕನ್ನಡದ ನಾಡನ್ನ ಇಡೀ ಜಗತ್ತಿಗೆ ಆ ಒಂದು ಸಮುದಾಯ, ಗೌಡ ಒಕ್ಕಲಿಗ ಎನ್ನುವಂತಹ ಸಮುದಾಯವನ್ನ ಇಡೀ ಜಗತ್ತಿಗೆ ಪರಿಚಯಿಸಿದ ಏಕೈಕ ವ್ಯಕ್ತಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ದೇವೇಗೌಡರವರು. ಶ್ರೀ ಹರದನಹಳ್ಳಿ ದೇವೇಗೌಡ ಅವರು ಭಾರತದ 11ನೇ ಪ್ರಧಾನಿಯಾಗಿ ಮತ್ತು ಕರ್ನಾಟಕದ 14ನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಧೀಮಂತ ರಾಜಕಾರಣಿ. ಮಣ್ಣಿನ ಗುಣವನ್ನ ಅರಿತು ರೈತರ ಪರವಾಗಿ ಸದಾ ಧ್ವನಿ ಎತ್ತಿದ್ದರಿಂದ ಇವರನ್ನ ಜನಪ್ರೀತಿಯಿಂದ ಮಣ್ಣಿನ ಮಗ ಎಂದೇ ಕರೆಯುತ್ತಾರೆ. ಕರುನಾಡಿನ ಸಿಂಹಾಸನಪುರಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಹೋಬಳಿಯ ಪುಟ್ಟ ಗ್ರಾಮವಾದಂತಹ ಹರದನಹಳ್ಳಿ ಗ್ರಾಮದಲ್ಲಿ ತಂದೆ ದೊಡ್ಡೇಗೌಡ ಹಾಗೂ ತಾಯಿ ದೇವಮ್ಮ ಅವರ ಸುಪುತ್ರನಾಗಿ ಜನಿಸಿದವರು HD ದೇವೇಗೌಡರವರು. ಇವರ ಶಿಕ್ಷಣ ಸಿವಿಲ್ ಎಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮೊ ಪದವಿಯನ್ನ ಪಡೆದಿರುತ್ತಾರೆ. ಸಿವಿಲ್ ಗುತ್ತಿಗೆದಾರರಾಗಿ ವೃತ್ತಿ ಜೀವನವನ್ನ ಕೂಡ ಆರಂಭವನ್ನಾಗಿ ಮಾಡ್ತಾರೆ. 1954ರಲ್ಲಿ ಚೆನ್ನಮ್ಮ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೆ. ಇವರ ಮಕ್ಕಳು ಡಾಕ್ಟರ್ HD ಬಾಲಕೃಷ್ಣರವರು IAS, HD ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರು, HD ರೇವಣ್ಣ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು, ಶ್ರೀಮತಿ ಅನಸೂಯ ಮಂಜುನಾಥ್ ಹೃದಯ ತಜ್ಞರಾದಂತಹ ಮಂಜುನಾಥ್ ರವರ ಧರ್ಮಪತ್ನಿ, HD ರಮೇಶ್ ಮತ್ತು ಶ್ರೀಮತಿ ಶೈಲಜಾ ಚಂದ್ರಶೇಖರ್ ರವರು. ದೇವೇಗೌಡರ ರಾಜಕೀಯ ಜೀವನವು ತಳಮಟ್ಟದಿಂದ ಆರಂಭವಾಗಿ ದೇಶದ ಅತ್ಯುನ್ನತ ಹುದ್ದೆಯವರೆಗೂ ತಲುಪಿರುವುದು ಒಂದು ರೋಮಾಂಚನಕಾರಿ ಯಶೋಗಾಥೆ. 1953ರಲ್ಲಿ ಕಾಂಗ್ರೆಸ್ ಪಕ್ಷದ ಮೂಲಕ ರಾಜಕೀಯ ಪ್ರವೇಶಿಸಿದ ಇವರು ನಂತರ ಪಕ್ಷೇತರವಾಗಿ ತಾಲೂಕು ಮಟ್ಟದಲ್ಲಿ ಗುರುತಿಸಿಕೊಂಡರು. ಶಾಸಕರಾಗಿ 1962ರಲ್ಲಿ ಹೊಳೆನರಸೀಪುರ ಕ್ಷೇತ್ರದಿಂದ ಮೊದಲ ಬಾರಿಗೆ ವಿಧಾನಸಭೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಯಾದವರು. ಅನಂತರ ಸತತವಾಗಿ 6 ಬಾರಿ ಅದೇ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ ಹೆಗ್ಗಳಿಕೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರದ್ದು. ವಿರೋಧ ಪಕ್ಷದ ನಾಯಕರಾಗಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಜೈಲು ವಾಸವನ್ನ ಅನುಭವಿಸಿದ ಇವರು ನಂತರ ಜನತಾ ಪಕ್ಷದಲ್ಲಿ ಪ್ರಮುಖ ನಾಯಕರಾಗಿ ಬೆಳೆದವರು ಮತ್ತು ದೀರ್ಘಕಾಲ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯವನ್ನ ನಿರ್ವಹಿಸಿದವರು. 1994ರಲ್ಲಿ ಜನತಾದಳ ಪಕ್ಷವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದು ಕರ್ನಾಟಕದ 14ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದವರು. ಇವರ ಅವಧಿಯಲ್ಲಿ ನೀರಾವರಿ ಯೋಜನೆಗಳಿಗೆ ಭಾರಿ ಒತ್ತು ನೀಡಲಾಗಿತ್ತು. ಭಾರತದ ಪ್ರಧಾನಮಂತ್ರಿಯಾಗಿ 1996ರಿಂದ 1997, 1996ರ ಸಾರ್ವತ್ರಿಕ ಚುನಾವಣೆಯ ನಂತರ ಕೇಂದ್ರದಲ್ಲಿ 3ನೇ ರಂಗದ ಯುನೈಟೆಡ್ ಫ್ರಂಟ್ ನೇತೃತ್ವ ವಹಿಸಿ ದೇಶದ 11ನೇ ಪ್ರಧಾನಿಯಾಗಿ ಜೂನ್ 1, 1996ರಂದು ಕರ್ನಾಟಕದ ಏಕೈಕ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡವರು ನಮ್ಮ ಹೆಮ್ಮೆಯ ರೈತರ ಮಣ್ಣಿನ ಮಗ ದೇವೇಗೌಡರವರು. ಕೃಷ್ಣ ಮತ್ತು ಕಾವೇರಿ ಕೊಳದ ನೀರಾವರಿ ಯೋಜನೆಗೆ ವೇಗ ನೀಡಿ ಲಕ್ಷಾಂತರ ರೈತರ ಭೂಮಿಗೆ ನೀರುಣಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಆಲ್ಮಟ್ಟಿ ಅಣೆಕಟ್ಟಿನ ಎತ್ತರ ಹೆಚ್ಚಿಸುವಲ್ಲಿ ಇವರ ಪಾತ್ರ ದೊಡ್ಡದಾಗಿದೆ. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ವಿಶೇಷ ಮೀಸಲಾತಿಯನ್ನ ಜಾರಿಗೆ ತಂದವರು ನಮ್ಮ ದೇವೇಗೌಡರು. ಪ್ರಧಾನಿಯಾಗಿದ್ದಾಗ ಭಾರತದ ಈಶಾನ್ಯ ರಾಜ್ಯಗಳಿಗೆ ಭೇಟಿ ನೀಡಿ ಅಲ್ಲಿನ ಮೂಲಸೌಕರ್ಯ ಅಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಅನ್ನ ಘೋಷಿಸಿದ್ದವರು. ದಶಕಗಳ ನಂತರ ಜಮ್ಮು ಕಾಶ್ಮೀರದಲ್ಲಿ ಪ್ರಜಾಪ್ರಭುತ್ವ ಚುನಾವಣೆಯನ್ನ ಯಶಸ್ವಿಯಾಗಿ ನಡೆಸಲು ಪ್ರಧಾನಿಯಾಗಿ ದೇವೇಗೌಡರು ಗಟ್ಟಿಯಾದ ನಿರ್ಧಾರವನ್ನ ಕೈಗೊಂಡಿದ್ದರು.
ದೇವೇಗೌಡರು ಜನತಾದಳ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಪ್ರಸ್ತುತ ತಮ್ಮ 90ರ ಹದಿಹರೆಯದಲ್ಲೂ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದು, ಸಂಸತ್ತಿನ ಸದಸ್ಯರಾಗಿ ನಾಡಿನ ನೆಲ ಜಲ ಭಾಷೆಯ ಹಿತರಕ್ಷಣೆಗಾಗಿ ಮಾರ್ಗದರ್ಶನವನ್ನ ಇಂದಿಗೂ ಸಹ ನೀಡುತ್ತಿದ್ದಾರೆ. ಈಗಲೂ ಸಹ ಕೇಂದ್ರದಲ್ಲಿ ರಾಜಕೀಯ ಭೀಷ್ಮನಾಗಿ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಪಕ್ಷಾತೀತವಾಗಿ ಎಲ್ಲರ ಮನಸ್ಸು ಗೆದ್ದ ಎಲ್ಲ ಧೀಮಂತ ನಾಯಕರಿಗೆ ರಾಜಕೀಯ ಸಲಹೆಗಳನ್ನ ನೀಡುತ್ತಾ ಬಂದಿರುವ ಧೀಮಂತ ನಾಯಕ ಹಾಗೂ ಮೈತ್ರಿ ಪಕ್ಷದ ಎನ್ಡಿಎ ನಾಯಕರಾದ ಹಾಗೂ ಭಾರತದ ಪ್ರಧಾನಿಯಾದ ಶ್ರೀಯುತ ನರೇಂದ್ರ ಮೋದಿಜಿ ಅವರ ಆಪ್ತರಾಗಿ ಗುರುತಿಸಿಕೊಂಡು ಹಲವು ರಾಜಕೀಯ ಸಲಹೆ ನೀಡುತ್ತಿರುವ ಧೀಮಂತ ನಾಯಕ ನಮ್ಮ ಎಚ್ ಡಿ ದೇವೇಗೌಡರು. ಅವರ ಸುದೀರ್ಘ ರಾಜಕೀಯ ಅನುಭವವು, ಅದ್ಭುತ ನೆನಪಿನ ಶಕ್ತಿ ಮತ್ತು ಕಠಿಣ ಪರಿಶ್ರಮ ಇಂದಿನ ಯುವ ರಾಜಕಾರಣಿಗಳಿಗೆ ಮಾದರಿಯಾಗಿದೆ. ಶ್ರೀ ಎಚ್ ಡಿ ದೇವೇಗೌಡರ 94ನೇ ಹುಟ್ಟುಹಬ್ಬಕ್ಕೆ ನಮ್ಮ ಎಚ್ ಟಿವಿ ಸಂಸ್ಥಾಪಕರು, ಸಹೋದ್ಯೋಗಿಗಳು ಹಾಗೂ ವೀಕ್ಷಕರುಗಳ ಪರವಾಗಿ ಆ ದೇವರು ದೇವೇಗೌಡರಿಗೆ ಆಯಸ್ಸು, ಆರೋಗ್ಯ, ಅಧಿಕಾರ ಭಾಗ್ಯವನ್ನ ಕರುಣಿಸಿ ಇಂದಿನ ಪೀಳಿಗೆಯ ಯುವಕರುಗಳಿಗೆ ಮಾರ್ಗದರ್ಶಕರಾಗಿ ಅವರ ಸೇವೆ ಅಜರಾಮರವಾಗಿ ಉಳಿಯಲಿ ಎಂದು ಈ ಮೂಲಕ ಆಶಿಸುತ್ತೇವೆ. ಮತ್ತೊಮ್ಮೆ ಜಗತ್ತು ಕಂಡ ರೈತರ ಮಗ ಮಾಜಿ ಪ್ರಧಾನಿಗಳಾದ ಶ್ರೀಯುತ ಎಚ್ ಡಿ ದೇವೇಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಲು ಎಚ್ ಟಿವಿ ವಾಹಿನಿಯು ಹೆಮ್ಮೆ ಪಡುತ್ತದೆ.